ಡಿ.ಕೆ. ಶಿವಕುಮಾರ್ ಪ್ರತಿನಿಧಿಸುವಂತಹ ಕ್ಷೇತ್ರ ಕನಕಪುರದಲ್ಲಿದ್ದೇವೆ. ಡಿ.ಕೆ. ಶಿವಕುಮಾರ್ ಬಂಡೆ ಬಂಡೆ ಗಡ ಗಡ ಬರೀ ಗಲೀಜು ಚರಂಡಿ ಇಲ್ಲ ಮಾರಲಿಷ್ಟು ಅಕ್ಕ ಅವ್ರೂರಲ್ಲಿ ಅವ್ರು ಚೆನ್ನಾಗೇ ಮಾಡ್ತಾವ್ರೆ. ಇಲ್ಲಿರೋ ಕೌನ್ಸಿಲರ್ಗಳು ಕರೆಕ್ಟ್ ಆಗಿಲ್ಲ. ಒಂದು ಮಕ್ಬೂಲ್ ಅವರು, ಇನ್ನೊಂದು ರಾಮು ಅಂತ ಅವರು ಹೇಳಿದ್ರು, ಚಾಚಾ ಹೇಳಿದ್ರು ಮಕ್ಬೂಲ್ ಇಸ್ ವೇಸ್ಟ್ ಫೆಲೋ ಅಂತ. 2 ಸಾವಿರ ಬಂದ್ಬಿಟ್ರೆ ದೊಡ್ಡದಲ್ಲ ಸರ್. ಜನ ಕಷ್ಟ ಸುಖ ಕೇಳ್ಬೇಕು ಜನಗಳು. ಅಕ್ಕಿ ಕೊಡೋದ್ರೆ ಅವ್ನು ಕಾಲಕ್ನದು ಅಕ್ಕಿನೇ ಕೊಡಲ್ಲ ಅಂತಾನೆ. ಮುಯಿನು ಅಕ್ಕಿ ಪಕ್ಕಿ ಕರೆಕ್ಟಾಗಿ ಕೊಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮುರಿದು ಬಿಡೋದೆ ಕಣಪ್ಪ, ಇದಂತೂ ಸತ್ಯ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವಿತ್. ಏನ್ ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ ಅನ್ಕೊಂಡು ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಕೇಳಿದ್ರೆ ಬಹುಶಃ ನೀವು ಕೂಡ ಶಾಕ್ ಆಗ್ಬೋದು ಅಂತ ಕಾಣುತ್ತೆ. ನಾವು ಈಗ ಕನಕಪುರಕ್ಕೆ ಬಂದಿದ್ದೇವೆ. ಡಿ.ಕೆ. ಶಿವಕುಮಾರ್ ಪ್ರತಿನಿಧಿಸುವಂಥ ಕ್ಷೇತ್ರ ಕನಕಪುರದಲ್ಲಿದ್ದೇವೆ. ಕನಕಪುರದ ಒಂದು ಏರಿಯಾಗೆ ಬಂದಿದ್ದೇವೆ. ಇಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಏನು ನಿಮ್ಮ ಪ್ರಾಬ್ಲಮ್ ಅಂತೇಳಿ ಜನರನ್ನ ಮಾತಾಡ್ತಾ ಹೋಗೋಣ. ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯನವರು ಜಾತಿ ಜನಗಣತಿ ವರದಿಯನ್ನು ಬಿಡುಗಡೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಮನೆ ಮನೆಗೆ ಬಂದು ಎಷ್ಟರ ಮಟ್ಟಿಗೆ ಅದನ್ನು ವಿಚಾರಿಸಿದ್ದಾರೆ, ಬರ್ಕೊಂಡಿದ್ದಾರೆ, ಇವೆಲ್ಲವನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಎಲ್ಲದ್ರ ಬಗ್ಗೆ ಕೂಡ ಕೇಳ್ತಾ ಹೋಗೋಣ, ಬನ್ನಿ. ನಮಸ್ಕಾರ ಮೇಡಮ್, ಏನು ನಿಮ್ಮ ಹೆಸರು? ಹಸೀನ್ ತಾಜ್ ಅವರೇ, ಆರಾಮ? ನಾಷ್ಟ ಗೀಷ್ಟ ಎಲ್ಲ ಆಯ್ತು? ಹಾ, ಮತ್ತೆ ಕಾಸೆಲ್ಲ ತಿಂಗಳ ಬರುತ್ತೆ ಕಾಸು? ಬರುತ್ತೆ ಸರ್. ಯಾವ ಕಾಸು ಹೇಳಿ? ಸಿದ್ದರಾಮಯ್ಯಂದು ಬರುತ್ತೆ ಸರ್. 200 ರೂಪಾಯಿ ಬರುತ್ತೆ. ಒಂದ್ ತಿಂಗಳ ಯಾವಾಗಾದ್ರು ಮಿಸ್ ಆಗಿದೆ ಹೆಂಗೆ? ಇಲ್ಲ ಸರ್. ಯಾರು ನಿಮ್ಮ MLA? ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಬಂಡೆ ಬಂಡೆ ಗಡ ಗಡ ಹೆಂಗೆ ಕೆಲಸ ಮಾಡಿಸ್ತಾರ ಕೆಲಸ? ಇಲ್ಲೆಲ್ಲ ಅಭಿವೃದ್ಧಿ ಆಗಿದ್ಯಾ? ಯಾವಾಗಿಲ್ಲ ಸರ್. ಏನು ಆಗಿಲ್ವಾ? ಇಲ್ಲ ಸರ್. ನೋಡಿ ಸರ್, ಬೀದಿ ಎಲ್ಲ ನೋಡಿ ಸರ್ ಹೆಂಗೈತೆ. ಹೌದಾ? ರೋಡ್ ಎಲ್ಲ ಸರಿಯಾಗಿಲ್ಲ ಸರ್, ತಿರ್ಗಾ ಮಾಡಿಸ್ಬೇಕು. ಡಿ.ಕೆ. ಶಿವ ಊರಲ್ಲಿ ರೋಡ್ ಸರಿಯಾಗಿಲ್ವೇ? ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗಮ್ಮ? ನಿಮ್ಮ ಹೆಸರೇನು? ಹಸೀನ್ ತಾಜ್. ಹಸೀನ್ ತಾಜ್ ಅವರೇ, ನೀವ್ ಹೆಂಗ್ ಅನ್ಬಿಟ್ರೆ ಪಾಪ ಡಿ.ಕೆ. ಶಿವಕುಮಾರ್ ಅಯ್ಯೋ ದೇವ್ರೇ ಅನ್ಕೊಂಡ್ಬಿಡ್ತಾರೆ. ಆಯ್ತು, ನಿಮ್ಮ ಮನೆಗೆ ಯಾರಾದ್ರೂ ಬಂದಿದ್ರಾ ಅಧಿಕಾರಿಗಳು? ಮನೇಲಿ ಎಷ್ಟು ಜನ ಇದೀರಿ? ಏನು ಬರ್ಕೊಂಡು ಹೋದ್ರ? ಯಾರು ಇಲ್ಲ ಸರ್. ಯಾವ ಧರ್ಮ ಯಾವ ಕೇಶ ಏನೋ ಬರ್ಕೊಂಡು ಹೋದ್ರ? ಇಲ್ಲ ಸರ್. ಏನು ಬರ್ದಿಲ್ವಾ? ಮತ್ತೆ ಜಾತಿ ಜನಗಣತಿ ಹೆಂಗ್ ಮಾಡಿದ್ರು? ಅಜಿ ಬಾವಲ್ಲಿ ಬರಜಿಲೆ. ಏನ್ ನಿಮ್ಮ ಹೆಸರು? ಮಕ್ಬುಲ್ ಜಾನ್. ಮಕ್ಬುಲ್ ಜಾನ್. ಮಕ್ಬುಲ್ ಖಾನ್. ಅವಕ್ಕೂ ಹೆಂಗೆ ಸ್ಟೈಲು? ಫುಲ್ ಡಾನಾ? ಲೇಡಿ ಡಾನು, ಕನಕಪುರದ ಡಾನು ಅವರು. ಮತ್ತೆ ಬರ್ತದೆ ಕಾಸು? ಎಷ್ಟು ಬರ್ತದೆ? 2,000. ಪಕ್ಕ ಬರ್ತದೆ. ಡಿ.ಕೆ. ಶಿವಕುಮಾರ್ ಗೆದ್ಕೊಬಿಟ್ಟು ಅಲ್ವಾ? ಇಲ್ಲೇನ್ ಮಾಡ್ತಾವ್ರೆ? ಯಜ್ಞ ತೋರ್ತಾ ಇದೆ. ಇಲ್ಲಿ ನೋಡಿ, ಇದು ನಾವು ನಮ್ಮ ಹುಡುಗರು ಮುಚ್ಚಾವ್ರೆ. ಏನ ಮುಚ್ಚಿ ಯಜ್ಞ ತೋಡಿ ಯಗಣ ತೋಡವ್ರ? ಏನ್ ಹಾಕಿದ್ರಿ ನೀವು? ಡಿ.ಕೆ. ಶಿವಕುಮಾರ್ ಕೆಲಸ ಮಾಡ್ಸಲ್ವೇ? ಮಾಡ್ತಾರೆ. ಈಗ ಇದು ಹಾಕ್ಬಿಟ್ರೆ ಆಗೋದತ್ತೆ. ಸಿಮೆಂಟ್ ಹಾಕಿಸ್ಬೇಕಾಗಿತ್ತು, ಆ ತರ ಚಾರ್ ಹಾಕಿಸಿದ್ರೆ ಚೆನ್ನಾಗಿರೋದು. ಇದಾಕ್ಸ್ಬಿಟ್ಟವ್ರೆ. ಏಕ ತೋಡ್ಕೊಂಡು ಹೋಯ್ತಾ ಇದೆಲ್ಲ, ಏನ್ ಮಾಡ್ಬೇಕು? ಹೌದಾ? ಬರೀ ಪ್ರಾಬ್ಲಮ್ ಹಂಗಾರಿಲ್ಲ ಏರಿಯಾದಲ್ಲಿ? ಬೇರೆ ಏನೇನ್ ಪ್ರಾಬ್ಲಮ್ ಇದೆ? ನಾವು ಬಡವರು, ನಮ್ಮ ಹತ್ರ ಹಣ ಇದ್ದತ್ತೆ ಇಲ್ವಲ್ಲ? ಇಲ್ಲ. ಮಾಡ್ತೀವಿ ಸರಿಯಾಗಿ. ಡಿ.ಕೆ. ಶಿವಕುಮಾರ್ ಕೇಳಿ ನೋಡ್ತಾವ್ರಲ್ಲ. ನೋಡ್ಲಿ, ಡಿ.ಕೆ. ಶಿವಕುಮಾರ್ ನಮ್ಮೂರು, ನಾವೇ ಅವ್ರೂರು, ನಾವು ದೊಡ್ಡಹಳ್ಳಿನೇ. ಅವರು ಏನು ಭಯ ಅಲ್ಲ, ಇರೋ ಮಾತೇ ಹೇಳ್ತೀನಿ. ನಿಮ್ಮೂರವರಾಗಿ ನಿಮ್ಮ ಏರಿಯಾನ ಸರಿ ಮಾಡ್ಸಿಲ್ವಾ? ಮಾಡಿಸ್ಲಿಲ್ಲ, ಮಾಡಿಸ್ಬೇಕಾಗಿತ್ತು. ಹೌದಾ? ಆಮೇಲೆ ನೀರಿಗಿರೆಲ್ಲ ಕರೆಕ್ಟ್ ಬರುತ್ತಾ? ಎಲ್ವತ್ತದೆ ನೀರು, ಅಲ್ಲಲ್ಲೇ ಕಟ್ಟೆ, ಬರೀ ಗಲೀಜು. ಬರೀ ಗಲೀಜು ಉಗ್ಗಿ ಹೋಯ್ತದ ಮನೆಗೆ. ಚರಂಡಿ ಇಲ್ಲ ಮಾರಲಿಷ್ಟು ಅಕ್ಕ ಸಾಕೇನ್ರಿ? ಚರಂಡಿ ಮಾಡ್ಬಿಟ್ರೆ ಮಳೆ ಬಂದ್ರೆ ಏನ್ ಮಾಡ್ಬೇಕು? ಮನೆಗೆ ನುಗ್ತದೆ. ಒಂದ್ಸಲ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕರ್ಸೋದಲ್ವೇ ಇಲ್ಲಿ? ಎಲ್ಲಿವೆ? ಇಲ್ಲ, ನಿಂತ್ಕೊಳ್ಳಿ ಯಾರವ್ರೆ ದೊಡ್ಡವ್ರು ಅಂತ. ಅವ್ರು ನಿಂತ್ಕೋಬೇಕು. ಏನ್ ಮಾಡ್ಯಾರ? ಓಟ್ ಹಾಕಿದ್ರಾ? ಯಾರು ಹಾಕಿ ನಾವು ಚಿಕ್ಕದಿಂದ ಆಗೋದೇ ಡಿ.ಕೆ. ಶಿವಕುಮಾರ್ಗೆ. ಹೌದಾ? ಡಿ.ಕೆ. ಶಿವಕುಮಾರ್ ಅವ್ರ ನೋಡಿ ಚಿಕ್ಕದ್ರಿಂದ ಓಟ್ ಹಾಕ್ತವ್ರ ಅವರು. ಎಲ್ಲ 18 ವರ್ಷಕ್ಕೆ ಓಟ್ ಹಾಕ್ತಾರೆ ಇವ್ರು, ಚಿಕ್ಕದ್ರಿಂದ ಓಟ್ ಹಾಕ್ತಾರ. ನಾವು ಯಾವಾಗ ಇಂದಿರಾ ಗಾಂಧಿ 50 ರೂಪಾಯಿಗೆ ಪಿಂಚಣಿ ಮಾಡಿದ್ಲು ಅವಾಗ್ಲಿಂದ ಹಾಕ್ತಾ ಇದ್ದೀವಿ. ಆದ್ರೂ ನಿಮ್ ಏರಿಯಾ ಮಾತ್ರ ಸರಿ ಆಗ್ಲಿಲ್ಲ. ಸರಿ ಇಲ್ಲ. ಸಿದ್ದರಾಮಯ್ಯನ ನೋಡ್ತವ್ರೆ ನೋಡ್ಲಿ, ಅವರು ನೋಡ್ಲಿ, ಅವ್ರಿಗೆ ಏನ್ ನಿಂತ್ಕೊಂಡು ಮಾಡಿಸ್ತಾವ್ರೆ?
ಏನ್ರಿ ಮಾಡಿಸ್ತಾವ್ರೆ ಬದರ್ಗೆ ನೋಡ್ಬೇಕು ಅವ್ರ ಮನೆಗಳೇನು ಅವ್ರ ಮೋರಿ ಏನು ಅವ್ರ ಕಕ್ಕಸೇನು ನೋಡ್ಬೇಕು ಎಲ್ಲ ನೋಡ್ತಾವ್ರೆ ನೋಡ್ತಿಲ್ಲ ಎಲ್ಲ ಒಂತಾವ ಅಧಿಕಾರ ಮಾಡ್ಕೊಂಡು ಕುಂತ್ಕೊಬಿಟ್ರೆ ಇಲ್ಲ ನೋಡ್ತಾರೆ ಆಹಾ ಏನು ಮಾತುರ್ರಿ ನಮ್ಮ ಅಜ್ಜಿದು. ಏನ್ ನಿಮ್ಮ ಹೆಸರು? ಮಕ್ಬೂಲ್ ಜಾನ್. ಜಾನ್ ಭಯಂಕರ ಮಾತು ಅಜ್ಜಿ. ಸೂಪರ್ ಬೆಂಕಿ ಬೆಂಕಿ. ಇಲ್ಲ ಆ. ಅವ್ವ ನಮಸ್ಕಾರ. ಏನ್ ನಿಮ್ಮ ಹೆಸರು? ಸಾಬಿರಾ. ಸಾಬೀರಾ, ನೀವ್ ಯಾಕೆ ಒಳ್ಳೆ ಸಪೂರ್ವಾಗಿ ಮಾತಾಡ್ತಿದ್ದೀರಾ ಸಾಬೀರ್ ಅವ್ರೆ? ಹಂಗೆ ಮಾತಾಡೋದಾ? ನೋಡಿ ಅಲ್ಲಿ ಅಜ್ಜಿ ಅಜ್ಜಿ ನೋಡಿದ್ರು ಅಜ್ಜಿ ಬೆಂಕಿ. ಮಾತಾಡ್ತಾರೆ, ಅವ್ರು ಚೆನ್ನಾಗ್ ಮಾತಾಡ್ತಾರೆ, ನಾವು ಮಾತಾಡಕ್ ಆಯ್ತದ? ಹಂಗೆ ಎಲ್ರು ಒಂದೇ ತರ ಇರಕಾಯ್ತದ? ನೋಡಿ ಆ ಮೋರಿಗಳು ನೋಡಿ ಬಂದು ಇಲ್ಲಿ ಲೈಟ್ ಹಾಕಿ ಯಾವ ಕಾಲ ಆಯ್ತು, ಲೈಟ್ಗಳಿಲ್ಲ, ನೇರ್ಪಾಗ್ ನೀರ್ಗಳಿಲ್ಲ, ಅದೆಲ್ಲ ಕಿತ್ತಿ ಪತಿ ನಮ್ಮಂತ ಕುಂಡ್ರು ಹೆಂಗ್ ಹೋಗೋದು? ಅಲ್ಲ ರೀ, ನಿಮ್ದೇ ಸರ್ಕಾರ, ನಿಮ್ದೇ ಜಮಾನ. ನಮ್ದೇ ಸರ್ಕಾರ, ನಮ್ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತ ತಾನೇ ಅವ್ರಿಗೋಸ್ಕರ ನಾವು ಓಟ್ ಹಾಕೋದು, ಅವ್ರ ಗೆಲ್ಸೋದು. ಅವ್ರ ಏನ್ ಮಾಡ್ತಾವ್ರೆ? ಇದು ಧೈರ್ಯ ಬೇಕು ನಮಗೆ. ಹಿಂಗೆ ಮಾತಾಡಕ್ ಧೈರ್ಯ ಬಂದ್ರೆ ಏನ್ ಮಾಡ್ತಾವ್ರೆ ನಮ್ಗೆ? ಡಿ ಕೆ ಶಿವಕುಮಾರ್ ನಾಳೆಗೆ ಬಂದು ಲೈಟ್ ಹಾಕ್ತಾರೆ. ನಾಳೆನೆ ಬರ್ಲಿ, ಅವರು ಬಂದ್ರೆ ಒಳ್ಳೇದು ನಮ್ಗೆ. ಶಿವಕುಮಾರ್ ಬಂದ್ರೆ ಒಳ್ಳೆಯವರು, ನಮ್ಮೂರವರು, ನಮ್ ಬೀದಿಯವರು, ನಮ್ಮ ಮತ್ತೆ ಇಲ್ಲೇ ವರ್ಕೌಟ್ ಆಯ್ತಿಲ್ವಲ್ಲ? ಇಲ್ಲೇ ವರ್ಕೌಟ್ ಆಯ್ತಲ್ಲ, ಬರ್ಲಿ. ಅಜ್ಜಿ ಅಜ್ಜಿ ಬಿಡಂಗಿಲ್ಲ ಅಜ್ಜಿ. ಹಿಂಗತೆ ಸರಿಯಾಗಿ ಮಾಡಿ ಅಜ್ಜಿ ನೀನು ಚೆನ್ನಾಗಿ ಮಾತಾಡಿದ್ಯಾ. ಎಲ್ಲಾರನ್ನೂ ಒಂದ್ ರೌಂಡ್ ಮಾತಾಡ್ಸ್ಕೊ ಬರ್ತೀನಿ ರೀ. ಆಯ್ತು ಕಣವ. ಹೇಳಿ ಇನ್ನೇನ್ ಹೇಳಿ, ಹೇಳಿದ್ನಲ್ಲ. ಬೇರೆ ನೀರಿನ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಪ್ರಾಬ್ಲಮ್ ಮಾಮೂಲಿ ಬಿಡ್ತಾರೆ, ಸ್ವಲ್ಪ ಹೊತ್ತು ಬಂದ್ ಮಾಡ್ತಾರೆ. ಏನ್ ಮಾಡ್ತಾರೆ ಅವರು? ಮಳೆ ಗಿಳೆ ಎಲ್ಲ ಬಂದ್ರೆ ಹೆಂಗೆ? ಮಳೆ ಬಂದ್ರೆ ಎಲ್ಲ ಮನೆ ಒಳಗ್ ಬರ್ತದೆ. ಇದು ಯಾವ ಊರ್ರಿ ಇದು? ಇದು ಇಂದ್ರಾನಗರ ಅಂತ. ಓಕೆ ಓಕೆ, ಎಲ್ಲರನ್ನು ಮಾತಾಡ್ಸೋಣ. ಚಚಾ ನಮಸ್ಕಾರ. ಚಚಾ ಆರಾಮಿದ್ದೀರಿ? ನಾಷ್ಟ ಮಾಡಿದ್ರಿ? ನಾಷ್ಟ ಇನ್ನೂ ಇಲ್ಲ, ಇಷ್ಟೊತ್ತಿಗೆ ಯಾರು ಮಾಡಿಕ್ಕಾರು? ಓ ಯಾಕೆ? ಟೈಮ್ ಆಯ್ತಲ್ಲ 9:15. ಆಗ್ಲಿ ಬಿಡಿ, ಎಲ್ಲ ಈಗ ಎದ್ದವ್ರೆ. ಈಗ ಎದ್ಬಿಟ್ರ? ಅಯ್ಯೋ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ವಿವೇಕಾನಂದ ಅವ್ರು ಹೇಳವ್ರೆ. ಎಲ್ಲ ಈಗ ಎದ್ರೆ ಹೆಂಗೆ? ಅಲ್ಲ ರೀ ಸಾಬ್ರುಗಳೇ, ಗಲಾಟ ಕಲ್ಯಾಣಂ. ಗಲಾಟ ಕಲ್ಯಾಣಂ ನೋಡಿದ್ದೀರಾ ಪಿಕ್ಚರ್ ನೀವು? ಗಲಾಟ ಕಲ್ಯಾಣಂ ಅಂದ್ರೆ ಗಲಾಟ ಕಲ್ಯಾಣಂ. ಗಲಾಟೆ ಮಾಡಿದ್ರೆ ಕಲ್ಯಾಣ ಅಂತ ಕಲ್ಯಾಣ. ಹೌದಾ? ನಿಮ್ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಚಚಾ? ಏನು ಎಲ್ಲಾ ಪ್ರಾಬ್ಲಮ್ ನೋಡು, ರೋಡ್ ಎಲ್ಲ ಕಿತ್ತೋಗದೆ, ಯಾರು ಗಮನಿಸಲ್ಲ. ಯಾರು ಗಮನಿಸಲ್ಲ? ನಿಮ್ಮ MLA, ನಿಮ್ಮೂರು, ನಿಮ್ಮ ಏರಿಯಾ, ನಿಮ್ಮ ಅಡ್ಡ ತಿರ್ಗಿ ನೋಡಲ್ರು. ತಿರುಗಿ ನೋಡಲ್ಲ? ಡಿ ಕೆ ಶಿವಕುಮಾರ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅವರಲ್ಲ ಗುರುವ, ಇಲ್ಲಿ ಕೌನ್ಸಿಲರ್ಗಳು. ಕೌನ್ಸಿಲರ್ ವೇಸ್ಟ್. ಯಾರದಾರ ಕೌನ್ಸಿಲರ್ ಇಲ್ಲಿ? ಅಲ್ಲ ಮಕ್ಬೂಲು. ಯಾಕಪ್ಪ ನೀನ್ ಬರ್ತಾ ಇಲ್ಲ ಈ ಕಡೆಗೆ? ಇಲ್ಲಿ ಇಂಟರ್ಲಾಕ್ ಹಾಕ್ಸ್ಬಿಟ್ಟು ಯಗಣದ ದಾರಿ ಮಾಡಾಕಿದ್ರಿ ಪಾಪ. ನೋಡಿ ಇಲ್ಲಿ ಹಿರಿಯರಿಗೆಲ್ಲ ಓಡಾಡೋದಕ್ಕೆ ಕಷ್ಟ ಇಲ್ಲ. ಆ ರೋಡ್ ನೋಡಿ, ಅಲ್ಲಿ ಲೈಟ್ ಎಲ್ಲ ಬರ್ತದಾ? ಬೀದಿ ಲೈಟ್ಗಳು ಇಲ್ಲ ಇಲ್ವಾ? ಇಲ್ಲ. ಇನ್ನೇನು 6 ತಿಂಗಳಾಯ್ತು ಹೇಳ್ತಾನೆ ಇದ್ದೀವಿ, ಹೊಸ ಲೈಟ್ ಬರ್ತವೆ,